ಎಲ್ಲರದು ಬೇರೆ ಲೈಫ್ ಗೋಲ್ಸ್ ಇರುತ್ತೆ. ಈಗಿನ ಕಾಲದಲ್ಲಿ ಮೆಜಾರಿಟಿ ಅವ್ರಿಗೆ ಫಸ್ಟು ಕರಿಯರ್ ಸೆಟ್ಲ್ ಆಗಬೇಕು, ಆಮೇಲೆ ಮದುವೆ ಆಗಬೇಕು, ಮನೆ ಮಾಡ್ಕೊಬೇಕು, ಆಮೇಲೆ ಮಕ್ಕಳು ಮಾಡ್ಕೊಬೇಕು. ಇಷ್ಟು ಆಗೋಷ್ಟೊತ್ತಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ಗೊತ್ತಾ ನಿಮಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ? ಸೊ ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್ ಡಿಸ್ಕಸ್ ಮಾಡ್ತೀನಿ ಯಾವ ಫ್ಯಾಕ್ಟರ್ಸ್ ನಿಮ್ಮ ಪ್ರೆಗ್ನೆನ್ಸಿ ಆಗೋ ಟೈಮ್ನ ಅಫೆಕ್ಟ್ ಮಾಡುತ್ತೆ. ಸೊ ಫಸ್ಟ್ ಆಫ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಫೀಮೇಲ್ ಏಜ್. ಸೊ ಇದನ್ನು ನಾವು ಫಿಕಂಡಬಿಲಿಟಿ ಅಂತ ಒಂದು ಡೆಫಿನೇಷನ್ ಕೊಡ್ತೀವಿ. ಪ್ರತಿ ವುಮನ್ಗೆ ಒಂದು ಸೈಕಲ್ಗೆ, ಒಂದು ಮಂತಿಗೆ ಎಷ್ಟು ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿ ಆಗೋದಕ್ಕೆ, ಅದನ್ನು ಫಿಕಂಡಬಿಲಿಟಿ ಅಂತೀವಿ. ಚಿಕ್ಕ ಏಜ್ ಇದ್ದರೆ, ಲೆಸ್ ದೆನ್ 25 ಇಯರ್ಸ್ ಇದ್ದರೆ ಸುಮಾರು ಒಂದು ಸೈಕಲ್ಗೆ 25% ಆಫ್ ದ ವುಮೆನ್ ಪ್ರೆಗ್ನೆಂಟ್ ಆಗ್ತಾರೆ. 30 ವರ್ಷಕ್ಕೆ ಸುಮಾರು ಒಂದು 20% ವುಮೆನ್ ಪ್ರೆಗ್ನೆಂಟ್ ಆಗ್ತಾರೆ. 35 ವರ್ಷಕ್ಕೆ ಒಂದು 15% ವುಮೆನ್ ಒಂದು ಸೈಕಲ್ಗೆ ಪ್ರೆಗ್ನೆಂಟ್ ಆಗ್ತಾರೆ. ಅದೇ 40 ವರ್ಷ ಆದಾಗ ಒಂದು 5% ವುಮೆನ್ ಅಷ್ಟೇ ಪ್ರೆಗ್ನೆಂಟ್ ಆಗೋದು. ಇದು ಯಾಕೆ? ಪ್ರತಿಯೊಂದು ಎಗ್ಗು ಓವರಿಯಿಂದ ಆಚೆ ಬರೋದಕ್ಕೆ ಮುಂಚೆ ಅದು ಓವರಿಲಿ ಫಾರ್ಮ್ ಆಗಿರುತ್ತೆ. ಪ್ರತಿ ವುಮೆನ್ ಅವಳ ತಾಯಿ ಹೊಟ್ಟೆಯಲ್ಲಿ ಇದ್ದಾಗ ಈ ಎಗ್ಸ್ ಫಾರ್ಮ್ ಆಗೋದು. ಅದಾದಮೇಲೆ ಕಂಪ್ಲೀಟ್ಲಿ ಬೆಳೆಯೋದು ಪ್ರತಿ ತಿಂಗಳು ಬೆಳೆದು ಹೊಡ್ಕೊಳ್ಳುತ್ತೆ. ಸೊ ನಾವೇನು ಜಾಸ್ತಿ ದಿವಸ ಇದು ಈ ಥರ ಓವರಿಲಿ ಇದ್ದಾಗ ಅದ್ರದ್ದು ಎನರ್ಜಿ ಕಮ್ಮಿ ಆಗುತ್ತೆ. ಇದು ಆದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಕಮ್ಮಿ ಆಗುತ್ತೆ. ಯಾಕಂದರೆ ಜೆನೆಟಿಕ್ ಪ್ರಾಬ್ಲಮ್, ಈ ಎಗ್ಗಲ್ಲಿ ಇರೋ ಜೆನೆಟಿಕ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ಇದ್ರದ್ದು ಎನರ್ಜಿ ಲೆವೆಲ್ ಕಮ್ಮಿ ಆಗಿ ಪ್ರೆಗ್ನೆನ್ಸಿ ಚಾನ್ಸ್ ಕಮ್ಮಿ ಆಗಿ ಪ್ರೆಗ್ನೆನ್ಸಿ ಆದ್ರೂ ಅಬಾರ್ಷನ್ ರೇಟ್ ಜಾಸ್ತಿ ಆಗುತ್ತೆ. ರೀಸೆಂಟಾಗಿ ಒಂದು ಸರ್ವೆ ಕಂಡಕ್ಟ್ ಮಾಡಿದರು. ಸುಮಾರು 1500 ವುಮೆನ್ನ ಕೇಳಿದ್ರು, ನಿಮಗೆ ಗೊತ್ತಿತ್ತಾ ಎಷ್ಟು ಚಾನ್ಸ್ ಆಗುತ್ತೆ ನಿಮಗೆ ಪ್ರೆಗ್ನೆನ್ಸಿ, ಅಥವಾ ನೀವೇನಾದರೂ ಯೋಚಿಸಿದ್ರಾ ಪ್ರೆಗ್ನೆನ್ಸಿಗೆ ಮುಂಚೆ ಎಷ್ಟು ಚಾನ್ಸ್ ಇರುತ್ತೆ ಅಂತ? ಸುಮಾರು 77% ವುಮೆನ್ ಹೇಳಿದ್ರು ಇಲ್ಲ, ಏನೂ ಯೋಚಿಸಿರ್ಲಿಲ್ಲ ಅಂತ. ಸೊ ಫಸ್ಟೇ ಯೋಚಿಸಿದ್ರೆ ನೀವು ನಿಮ್ಮ ಫರ್ದರ್ ಲೈಫ್ನ ಬೆಟರಾಗಿ ಪ್ಲ್ಯಾನ್ ಮಾಡ್ಕೊಬೋದು. ಯಾವಾಗ ಮಕ್ಕಳು ಮಾಡ್ಕೊಬೇಕು, ಎಷ್ಟು ದಿವಸ ಟ್ರೈ ಮಾಡಬೇಕು ನೀವು ಪ್ರೆಗ್ನೆನ್ಸಿ ಆಗೋದಕ್ಕೆ ಮುಂಚೆ ಅಂತ ಗೊತ್ತಿದ್ದರೆ ಇದನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಬೋದು. ಇನ್ನೊಂದು, 1 ವರ್ಷ ಟ್ರೈ ಮಾಡಿದರೆ ಎಷ್ಟು % ವುಮೆನ್ ಪ್ರೆಗ್ನೆಂಟ್ ಆಗ್ತಾರೆ? 25 ವರ್ಷದಿಂದ 30 ವರ್ಷದ ವುಮೆನ್ ಟ್ರೈ ಮಾಡಿದಾಗ ಸುಮಾರು 80% ಅಷ್ಟು 1 ವರ್ಷದೊಳಗೆ ಪ್ರೆಗ್ನೆಂಟ್ ಆಗ್ತಾರೆ. ಆದರೆ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಈ ಪರ್ಸೆಂಟೇಜ್ ಆಫ್ ವುಮೆನ್ ಕಮ್ಮಿ ಆಗುತ್ತೆ. ಸುಮಾರು ಒಂದು 35 ವರ್ಷಕ್ಕೆ ಬರೀ 60% ಅಷ್ಟು ವುಮೆನ್ ಪ್ರೆಗ್ನೆಂಟ್ ಆಗ್ತಾರೆ 1 ವರ್ಷ ಟ್ರೈ ಮಾಡಿದ್ರು. ಆಮೇಲೆ 40 ವರ್ಷಕ್ಕಿಂತ ಜಾಸ್ತಿ ಆದರೆ 30ಇಂದ 40% ವುಮೆನ್ ಅಷ್ಟೇ ಪ್ರೆಗ್ನೆನ್ಸಿ ಆಗೋದು. ಅದಕ್ಕೆ ಈ 1 ವರ್ಷ ತುಂಬ ಇಂಪಾರ್ಟೆಂಟ್. ಲೆಸ್ ದೆನ್ 35 ಇಯರ್ಸ್ ಇದ್ದರೆ 1 ವರ್ಷ ಟ್ರೈ ಮಾಡಿ ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳ್ತೀವಿ. ಆದರೆ ಬೇರೆ ಪ್ಯಾರಾಮೀಟರ್ಸು ಇಂಪಾರ್ಟೆಂಟ್ ಆಗುತ್ತೆ. ರೆಗ್ಯುಲರ್ ಸೈಕಲ್ಸ್ ಇದೆಯಾ, ಮುಂಚೆ ಏನು ಇನ್ಫೆಕ್ಷನ್ ಆಗಿಲ್ವಾ, ಈಗ ಸೆಕ್ಸ್ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಇದೆಲ್ಲ ಇದ್ದರೆ 1 ವರ್ಷ ಟ್ರೈ ಮಾಡ್ಬೋದು. ಆದರೆ 35 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಟ್ರೈ ಮಾಡಿದ 6 ತಿಂಗಳಿಗೇ ಬೆಟರು ಒಂದು ಸಾರಿ ಕನ್ಸಲ್ಟ್ ಮಾಡಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಅರ್ಲಿ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡ್ಕೊಳ್ಳೋದು. ಆದರೆ ನೀವು ಎಲ್ಲ ನಿಮ್ಮದು ಸಾರ್ಟ್ ಔಟ್ ಮಾಡ್ಕೊಬೇಕು ಅಂದರೆ ಬೆಟರಾಗಿ ನೀವು ಒಂದು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗಿಗೆ ನಿಮ್ಮ ಡಾಕ್ಟರ್ ಹತ್ರ, ಗೈನಕಾಲಜಿಸ್ಟ್ ಹತ್ರ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ಇನಿಷಿಯಲ್ ಚೆಕಪ್ ಮಾಡಿಸ್ಕೊಂಡು ಆಮೇಲೆ ಪ್ಲ್ಯಾನ್ ಮಾಡ್ಕೊಬೋದು. ಸೊ ಇದನ್ನು ಫಾಲೋ ಮಾಡಿ ನಿಮ್ಮ ಪ್ರೆಗ್ನೆನ್ಸಿನ ಬೆಟರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ.